ಗಾಯ್ಸ್ ನಾನು ಮೇ ಬಿ ರಾಂಗ್ ರೂಟಿಗೆ ಬಂದೆ ಅನಿಸುತ್ತೆ. ಓ ಮಳೆ ಜೋರೇ ಬಂತು ಗಾಯ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತು ನನ್ನ ಪಯಣ ದೊಣ್ಣೆ ಫಾಲ್ಸ್ ಹತ್ರ. ಸೊ ದೊಣ್ಣೆ ಫಾಲ್ಸನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಇದು ನಾನು ಇಲ್ಲಿ ಬರ್ತಾ ಇರೋದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಬಂದಾಗ ಲೈಕ್ ಸಂಕೇತ್ ಜೊತೆ ಬಂದಿದ್ದೆ. ಪ್ರಾಪರಾಗಿ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲಾಗಿದ್ವಿ, ಯಾಕಂದರೆ ಅವಾಗ ಮಳೆಗಾಲ ಕೂಡ ಇಲ್ಲ ಆಗಿತ್ತು, ನೀರು ಇರೋದಿಲ್ಲ ಅಂತ ಹಾಗೆ ಬಂದ್ವಿ. ಬಟ್ ಈಗ ಮಳೆಗಾಲ ಸ್ಟಾರ್ಟಾಗಿ ಎಷ್ಟೋ ದಿನ ಆಯಿತು, ಮಳೆ ಸುಮಾರಷ್ಟು ಬಂದುಬಿಟ್ಟಿದೆ. ಸೊ ಈಗಲೂ ಬರೋ ಸೀನೇ ಇದೆ ನೋಡಿ, ಮೋಡ ಎಷ್ಟಿದೆ ಅಂತ, ಫುಲ್ಲು ಮೋಡ ಇದೆ. ಸೊ ಈಗ ಬನ್ನಿ ದೊಣ್ಣೆ ಫಾಲ್ಸ್ ಹತ್ರ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಣ. ಬಟ್ ಇವತ್ತು ಒಬ್ಬನೇ ಇದ್ದೀನಿ, ಅಷ್ಟೊಂದೇನು ಎಂಜಾಯ್ ಮಾಡಲಿಕ್ಕಾಗಲ್ಲ, ಬಟ್ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೇಸನ್ನು. ಸೊ ಬನ್ನಿ ಕಂಪ್ಲೀಟಾಗಿ ನೋಡೋಣ ಯಾವ ಥರ ಇದೆ ಏನು ಅಂತ. ಹೋಗೋಣ ಬನ್ನಿ ಗಾಯ್ಸ್. ಈಗ ಹೆಲ್ಮೆಟಿಗೆ ಮೊಬೈಲನ್ನು ಮೌಂಟ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಂಡ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಹೇರ್ ಸ್ಟೈಲೆಲ್ಲ ಹಾಳಾಗ್ಬಿಡುತ್ತೆ, ಅದೇ ಪ್ರಾಬ್ಲಮ್. ಸೊ ಇರಲಿ, ಬನ್ನಿ ಈಗ ಹೋಗೋಣ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಗಾಯ್ಸ್ ನಾನು ಮೇ ಬಿ ರಾಂಗ್ ರೂಟಿಗೆ ಬಂದೆ ಅನಿಸುತ್ತೆ. ಅದರಲ್ಲಿ ಅಚ್ಚಕನಮ್ಮ ದೇವಿ ದೇವಸ್ಥಾನ ಅಂತಿದೆ ಬೋರ್ಡು. ಸೊ ಮೇ ಬಿ ಅದೇ ರೋಡ್ ಇರಬೇಕು. ಲಾಸ್ಟ್ ಟೈಮ್ ಬಂದಿದ್ದೆ, ರೋಡೇ ನೆನಪಾಗ್ತಿಲ್ವಲ್ಲ. ಲಾಸ್ಟ್ ಟೈಮ್ ಮ್ಯಾಪ್ ಹಾಕೊಂಡು ಬಂದಿದ್ದೆ ಕರೆಕ್ಟ್, ಆದರೂ ರೋಡ್ ನೆನಪಿರಬೇಕಿತ್ತು. ಇಲ್ಲಿ ನೋಡಿ ಗೈಸ್, ಸ್ವಲ್ಪ ನಿಂತ್ಕೊಂಡು ಕಾಣಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅಲ್ಲಿ ನೋಡಿ ಬಾಟ್ಲುಗಳು ಎಷ್ಟು ಬಿದ್ದಿದ್ದಾವೆ ಅಂತ. ಝೂಮ್ ಮಾಡ್ತೀನಿ ನೋಡಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಇದು. ಬನ್ನಿ ಮುಂದೆ ಹೋಗೋಣ ಬೇಗ, ಆದಷ್ಟು ಬೇಗ ನೋಡಿಕೊಂಡು ರಿಟರ್ನ್ ಹೊರಡಬೇಕು. ಮಳೆ ಬಂದರೆ ಮುಗೀತು ಕತೆ. ದೊಣ್ಣೆ ಫಾಲ್ಸ್ ಹೋಗುವ ದಾರಿ ಆ ಕಡೆನಾ? ಅಲ್ಲೆಲ್ಲ ಬೋರ್ಡ್ ಇದೆ, ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಕಾರೆಲ್ಲ ನಿಂತಿದೆ. ನೋಡಿ ಇಲ್ಲಿ ಬೋರ್ಡ್ ಇದೆ, ದೊಣ್ಣೆ ಫಾಲ್ಸ್ ಹೋಗುವ ದಾರಿ ಅಂತ. ಮೇ ಬಿ ಇದೇ ಇರಬೇಕು. ಹಾಂ ಇದೆ ಅನಿಸುತ್ತೆ. ಗಾಡಿ ಸುಮಾರಿದೆ ಗಾಯ್ಸ್, ಎಷ್ಟೊಂದು ಜನ ಬಂದಿದ್ದಾರೆ. ನಾನು ಒಬ್ಬನೇ ಬಂದಿದ್ದೀನಿ, ಒನ್ ಮ್ಯಾನ್ ಆರ್ಮಿ. ನೋಡಿ ಎಷ್ಟು ಜನ ಇದ್ದಾರೆ. ಆಯಿತು, ನಾನಿವತ್ತು ವೀಡಿಯೋ ಮಾಡ್ದಂಗೆ ಆಯಿತು. ದೇವ್ರೇ, ನಾನು ಮೌಂಟನ್ ರಿಮೂವ್ ಮಾಡಿ ವ್ಲಾಗ್ ಮಾಡ್ತೀನಿ. ಗಾಯ್ಸ್ ಫೈನಲಿ ದೊಣ್ಣೆ ಫಾಲ್ಸ್ ಹೋಗೋ ರೋಡ್ ಹತ್ರ ಬಂದು ರೀಚ್ ಆದ. ಗಾಡಿ ನೋಡಿ ಗೈಸ್ ಎಷ್ಟಿದೆ. ನಂದು 1 2 3 ಅರೌಂಡ್ ಒಂದು 20 ಗಾಡಿ ಆದರೂ ಇದೆ. ಹೊರಗಡೆ ಒಂದು ಕಾರ್ ನಿಂತಿದೆ ಬರೇ. ಮತ್ತು ಮುಂದೆ ಇದೆ ಇಲ್ಲಿ ಗಾಡಿ ಸುಮಾರಷ್ಟಿದೆ ಗೈಸ್. ಜನ ಸಾಗರ ತುಂಬಿರುತ್ತೆ ಅಂದ್ಕೊಳ್ತೀನಿ. ಅಯ್ಯಪ್ಪ ದೇವ್ರೆ. ಬನ್ನಿ ಆದಷ್ಟು ಬೇಗ ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡಿಕೊಂಡು ಬರೋಣ. KA47 ಗಾಡಿನೇ ಜಾಸ್ತಿ ನಿಂತಿದೆ. 1 ಅವರಿಂದನೇ ಜಾಸ್ತಿ ಬಂದಿದ್ದಾರೆ ಜನ. ಹೇಗೆ? ಯಾಕಂದರೆ ನನ್ನ ಗಾಡಿನೂ KA47, ನಾನು ಸೆಕೆಂಡ್ ಹ್ಯಾಂಡ್ ಅಲ್ಲಿಂದನೇ ತೊಗೊಂಡಿದ್ದು. ಸೊ ಬನ್ನಿ ಹೋಗೋಣ. ಈಗ ಹೋಗ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ
ಸುಮಾರು ಜನ ಬಂದಿರ್ತಾರೆ. ಆ್ಯಂಡ್ ದಾರಿ ಕೂಡ ನೈಸಾಗಿ ಕಾಣಿಸುತ್ತೆ. ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ದಾರಿನೂ ಅಷ್ಟು ಪ್ರಾಪರಾಗಿಲ್ಲಾಗಿತ್ತು, ನಾವು ಅಷ್ಟು ಸರಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗಿಲ್ಲಾಗಿದ್ದೆ. ಬಟ್ ಈಗ ಓಕೆ, ನೋಡ್ಕೊಂಡು ಹೋಗಬಹುದು. ಸೊ ಬನ್ನಿ ಹೋಗೋಣ. ಆಲ್ಮೋಸ್ಟ್ ಫಾಲ್ಸಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಈ ಥರ ಅಡ್ವೆಂಚರ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಇದೊಂಥರ ಲೈಕ್ ಚೆನ್ನಾಗಿರುತ್ತೆ. ಲೈಕ್ ನಡ್ಕೊಂಡೋಗಿ ಜಂಗಲ್ ಮಧ್ಯೆ ನಡ್ಕೊಂಡೋಗಿ ಆಮೇಲೆ ಫಾಲ್ಸಿಗೆ ರೀಚ್ ಆಗಿ ಅಲ್ಲಿ ಎಂಜಾಯ್ ಮಾಡೋದು. ಸೊ ಚೆನ್ನಾಗಿರುತ್ತೆ ಈ ಥರ. ನೀರು ಮೇ ಬಿ ಜಾಸ್ತಿನೇ ಇದೆ ಅನಿಸುತ್ತೆ. ನೀರು ನನಗೆ ವಾಟರ್ ಸೌಂಡ್ ಇಲ್ಲಿಗೆ ಕೇಳಿಸ್ತಿದೆ. ಸೊ ಬಟ್ ಮಳೆ ಜಾಸ್ತಿ ಬಿದ್ದರೆ ಈ ಥರ ಎಲ್ಲ ಜಾಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಲೈಕ್ ಲೆಗ್ ಎಲ್ಲ ಫುಲ್ಲಿ ಸ್ಲಿಪ್ ಆಗುತ್ತೆ. ಸೊ ಅದೊಂದು ಟೆನ್ಷನ್ ಅಷ್ಟೆ. ಓಕೆ ಗೈಸ್, ನಾನು ಫಾಲ್ಸ್ ಹತ್ರ ರೀಚ್ ಆದಮೇಲೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಗೈಸ್ ನಾನು ಬಂದು ರೀಚ್ ಆದೆ. ಹೆಂಗೋಗೋದು? ನಾನು ಆ ಕಡೆಯಿಂದ ಹೋಗ್ತಿದ್ದೆ, ಬಟ್ ಅವರು ಹಿಂಗೋಗಿ ಅಂತ ಹೇಳಿದ್ರು. ಓಕೆ ಇಲ್ಲಿ ನೋಡಿ, ಇಲ್ಲೊಂದು ದಾರಿ ಕಾಣಿಸ್ತಿದ್ಯಾ? ಸೊ ಮೇ ಬಿ ಅದೇ ಇರಬೇಕು. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಬಂದಾಗ ಒಂಚೂರು ನೀರಿಲ್ಲಾಗಿತ್ತು, ಈಗ ನೋಡಿ ಎಷ್ಟು ನೀರಿದೆ. ವಾವ್ ಗಾಯ್ಸ್, ಪ್ಯಾಂಟ್ ಎಲ್ಲ ಒದ್ದೆ, ಬಟ್ ಇರಲಿ. ನೋಡಿ ಗಾಯ್ಸ್, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ವಾಟರ್. ಅಂದರೆ ಮೇಲ್ಗಡೆಯಿಂದ ಮಳೆ ಬೇರೆ ಬರ್ತಿದೆ. ಈಗ ಇದೇ ಟೈಮಿಗೆ ಬರಬೇಕಿತ್ತಾ? ಮಳೆ ಜೋರೇ ಬಂತು ಗಾಯ್ಸ್. ಹೆಂಗೋಗೋದು? ಹಿಂಗೆ. ಓಕೆ, ಇಲ್ಲಿ ದಾರಿ ಇದೆ. ಇಲ್ಲಿ ನೋಡಿ ಗೈಸ್, ದಾರಿ ಇಲ್ಲಿದೆ. ಸೊ ಅದು ಫಾಲ್ಸಿನ ನೀರೇ ಈ ಕಡೆಯಿಂದ ಬಂದಿದೆ ಅನಿಸುತ್ತೆ ನನಗೆ. ಮಳೆ ಏನು ಒಂದೇ ಸಲ ಬರ್ತಿದೆ ಸಡನ್ನಾಗಿ. ಮಳೆ ಜೋರು ಬಂತು. ಶೆಟ್ ಗಾಯ್ಸ್, ಮಳೆ ಫುಲ್ ಜೋರು ಬಂದೋಯ್ತು. ಎಲ್ಲಿ ನಿಂತ್ಕೊಳ್ಳಿ ಈಗ? ಎಲ್ಲಾದರೂ ನಿಂತ್ಕೊಳ್ಳೋಣ ಬನ್ನಿ ಗಿಡದ ಹತ್ರ. ಮತ್ತು ನಿಂತ್ಕೊಂಡ್ರು ನೀರು ಬೀಳೋದಂತೂ ತಪ್ಪಲ್ಲ. ಸ್ವಲ್ಪ ಫುಲ್ಲು ಮಳೆ ಬರ್ತಿದೆ. ನಾನು ಫಾಲ್ಸ್ ನೋಡ್ಕೊಂಡು ಹೋಗೋವರೆಗೂ ಮಳೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಬಂತು. ಸೊ ಇಲ್ಲಿ ಮೇಲ್ಗಡೆ ಗಿಡದ ಹತ್ರ ನಿಂತ್ಕೊಂಡಿದ್ದೀನಿ. ಲೈಕ್ ನಾನು ಕೆಳಗಡೆ ನಿಂತ್ಕೊಂಡಿದ್ದೀನಿ. ಓಕೆ, ಮಳೆ ಹೋಗಲಿ, ಸ್ವಲ್ಪ ಕಡಿಮೆ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಈಗ ಮಳೆ ಸ್ವಲ್ಪ ಕಡಿಮೆ ಆಯಿತು, ಬಟ್ ಹೆಡ್ ಬಾಡಿ ಎಲ್ಲ ಒದ್ದೆ ಆಗೋಯ್ತು. ಸೊ ಬನ್ನಿ ಹೋಗೋಣ ಈಗ ಫಾಲ್ಸ್ ಹತ್ರ ಬೇಗ. ಹೆಂಗೆ ಹೋಗೋದು? ಇಲ್ಲೊಂದು ದಾರಿ ಇದೆ, ಅಲ್ಲೊಂದು ದಾರಿ ಇದೆ. ಹಿಂಗೆ ಹೋಗೋಣ ಬನ್ನಿ, ನೋಡೋಣ. ಒಂದೇ ಸಲ ಹೆವಿ ಬಂದುಬಿಡ್ತು ಗೈಸ್, ಜೋರಾಗಿ ಬಂತು ಮಳೆ. ನಾನು ಲೈಕ್ ಛತ್ರಿ ಆದ ಹತ್ರ ಬೇಕಿತ್ತು, ಛತ್ರಿನೂ ತಂದಿಲ್ಲ, ಲೈಕ್ ರೈನ್ ಕೋಟು ತಂದಿಲ್ಲ. ಸೊ ಗೈಸ್ ನಾನು ಫೈನಲಿ ದಂಡೆ ಫಾಲ್ಸ್ ಹತ್ರ ರೀಚ್ ಆದೆ. ಸೊ ಮುಂದುಗಡೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಜನ ಅಂತೂ ಸುಮಾರಿದ್ದಾರೆ, ಅಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಜನ. ಸೊ ಸುಮಾರಷ್ಟು ಜನ ಇದ್ದಾರೆ. ನಾನು ಸ್ವಲ್ಪ ಇಲ್ಲಿಂದ ಸಿನಿಮ್ಯಾಟಿಕ್ ಕ್ಲಿಪ್ ಎಲ್ಲ ತಗೊಳ್ತೀನಿ, ನೋಡ್ಕೊಳ್ಳಿ.
ಫಾಲ್ಸನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಓಕೆ, ಅದ್ರ ಸೈಡಲ್ಲಿ ನೋಡಿ, ಇದು ನಿಮಗೆ ಚೆನ್ನಾಗಿ ಅನ್ನಿಸ್ತಿದೆಯೋ ನೋಡಿ ಗಾಯ್ಸ್, ಎಷ್ಟು ಕಸ ಹಾಕ್ತಿದ್ದಾರೆ ಫಾಲ್ಸ್ ಪಕ್ಕದಲ್ಲೇ ಅಲ್ವಾ. ಇವರು 2 ಜನ ಕಾಣ್ತಿದಾರಲ್ಲ, ಇವರು ವಿಲೇಜಸ್ ಊಟ ಮಾಡಿದ್ರು. ಇಲ್ಲಿ ನೋಡಿ ಎಷ್ಟು ಗಂಟೆ ಮಾಡ್ತಿದ್ದಾರೆ. ಸೊ ಗೈಸ್, ನನ್ನ ಬ್ಯಾಕ್ಗ್ರೌಂಡ್ ನೋಡಿ, ದೊಣ್ಣೆ ಫಾಲ್ಸ್ ವ್ಯೂ ಯಾವ ಥರ ಇದೆ ಅಂತ. ಐ ಹೋಪ್ ಲೈಕ್ ಮೇ ಬಿ ವಾಯ್ಸ್ ಸರಿ ಕೇಳಿಸಿಲ್ಲ ಅಂದ್ಕೊಳ್ತೀನಿ, ಬಟ್ ಪ್ಲೇಸ್ ಈಸ್ ತುಂಬ ಚೆನ್ನಾಗಿದೆ. ಸೊ ನೋಡಿ ಗಾಯ್ಸ್, ಆವಾಗಲೇ ನಾನು 3 ಜನಕ್ಕೆ ಕ್ಯಾಪ್ಚರ್ ಮಾಡ್ತಿದ್ನಲ್ಲ, ಲೈಕ್ ಗೌರಿ ಹೋಟೆಲ್ ಪ್ರಮೋಷನ್ ವಿಡಿಯೋ ಮಾಡಿದ್ನಲ್ಲ, ಅವಾಗ ಅವ್ರು ನನಗೆ ಅವಾಗ ನೋಡಿದ್ದಂತೆ. ಸೊ ಅದು ಜನ ಮಾತಾಡ್ತಿದ್ರು ಅಷ್ಟೇ. ಸೊ ಓಕೆ, ನೋಡೋಣ ಬನ್ನಿ. ಈಗ ಐ ಹೋಪ್ ಸಿನಿಮ್ಯಾಟಿಕ್ ಕ್ಲಿಪ್ಪೆಲ್ಲ ಎಂಜಾಯ್ ಮಾಡಿರ್ತೀರಾ. ಓಕೆ ಗೈಸ್, ದೊಣ್ಣೆ ಫಾಲ್ಸ್ ಏನೋ ಕೆಳಗಿಂದ ನೋಡಿದ್ರಿ, ಈಗ ಮೇಲ್ಗಡೆ ಹೋಗಿ ನೋಡೋಣ ಬನ್ನಿ. ಸೊ ಫಾಲ್ಸ್ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಟಾಪ್ ವ್ಯೂ ಅಲ್ಲಿ. ಬನ್ನಿ ಗೈಸ್, ನೋಡೋಣ. ಸೊ ಗೈಸ್, ನೋಡಿದ್ರಲ್ಲ ದೊಣ್ಣೆ ಫಾಲ್ಸ್ ಯಾವ ಥರ ಇದೆ ಏನು ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನೀವು ವಿಸಿಟರ್ಸ್ ಇದ್ದರೆ ಪ್ಲೀಸ್ ವಿಸಿಟ್ ಮಾಡ್ಕೊಂಡು ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ಮೇಂಟೆನೆನ್ಸ್ 0 ಇಲ್ಲ, 0% ಮೇಂಟೆನೆನ್ಸ್. ಅಲ್ಲಿ ನೋಡಿ ಹೊಸ ಎಷ್ಟೊಂದಿದೆ ಅಂದರೆ, ಫುಲ್ ಕ್ಲೀನ್ನೆಸ್ ಇಲ್ಲ, ಏನೂ ಮಾಡಿಲ್ಲ. ಬಟ್ ಟೂರಿಸ್ಟ್ ಅವ್ರು ಏನಾದರೂ ಬರೋದಿದ್ರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಪ್ಲೇಸ್ ಅಂತೂ, ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಮತ್ತೆ ಚೆನ್ನಾಗಿರುತ್ತೆ. ಸೊ ಓಕೆ, ಐ ಹೋಪ್ ಎಂಜಾಯ್ ಮಾಡಿರ್ತೀರ. ಎಂಜಾಯ್ ಮಾಡಿದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಕೆಳಗಡೆ ಹೋಗಿ ಲೈಕ್ ಬೈಕ್ ಹತ್ರ ಹೋಗಿ ಮಾತಾಡ್ತೀನಿ. A few moments later. ಸೊ ಗೈಸ್, ನೋಡಿದ್ರಲ್ಲ ದೊಣ್ಣೆ ಫಾಲ್ಸ್ ಯಾವ ಥರ ಇದೆ ಏನು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಪ್ಲೇಸ್ ಅಂತೂ ಆಸಮ್ ಆಗಿದೆ. ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಓಕೆ, ವಿಡಿಯೋ ಬೇಗ ಎಂಡ್ ಮಾಡ್ತೀನಿ. ಏನಂತಿದ್ದೆ, ದೊಣ್ಣೆ ಫಾಲ್ಸ್ ತುಂಬ ಚೆನ್ನಾಗಿದೆ. ಪ್ಲೇಸ್ ಅಂತೂ ಲೈಕ್ ಏನಾದರೂ ಟೂರಿಸ್ಟ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದವ್ರಂದರೆ ಪ್ಲೇಸ್ ಅಂತೂ ನಿಮಗಂತೂ ಚೆನ್ನಾಗಿದೆ. ಬಂದು ವೀಡಿಯೋಸ್, ಫೋಟೋಸ್ ಎಲ್ಲ ಮಾಡ್ಬೋದು. ಬಟ್ ಏನಂದರೆ ಕಸ ಮಾಡಬೇಡಿ ಅಷ್ಟೇ. ಎಲ್ಲ ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡಿದ್ರೆ ಪ್ಲೇಸ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಚೆನ್ನಾಗೇ ಇದೆ, ಹಾಗೆ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಬಟ್ ಏನು ಅಲ್ಲಲ್ಲಿ ಕಸ ಎಲ್ಲ ಬಿದ್ದಿದೆ. ನಮ್ಮ ಮುಂದೆನೇ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ರು, ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಮತ್ತು ಅವ್ರೇನು ಅಪಾರ್ಥ ಮಾಡ್ಕೊಳ್ತಾರೆ ಅಂತ. ಬಟ್ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ನಾನು ಲೈಕ್ ವಾಪಸ್ ಬರ್ತಿದ್ದೆ, ಒಬ್ಬರು ಬಂದರು ಲೈಕ್ ಹೋಗೋಣ ಬನ್ನಿ ಅಂತ. ಅವರು ಸಿಂಗಲಾಗೇ ಬಂದಿದ್ದರು. ಸೊ ಹೋಗಿ ಪ್ಲೇಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಬಟ್ ನೀರಲ್ಲಿ ಇಳಿಲಿಕ್ಕೆ ಆಗಿಲ್ಲ ಅಷ್ಟೇ, ಒಬ್ಬನೇ ಇದ್ನಲ್ಲ, ಸೊ ಅದಕ್ಕೆ ಬೇಡ ಅನ್ನಿಸ್ತು ಅದಕ್ಕೆ. ಸೊ ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಈ ದೊಣ್ಣೆ ಫಾಲ್ಸ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಇಲ್ಲಿ ಬರಲಿಕ್ಕೆ ಹೇಳಿ, ವಿಸಿಟ್ ಮಾಡಿ ನೋಡ್ಲಿಕ್ಕೆ ಹೇಳಿ. ಬಟ್ ಕ್ಲೀನ್ನೆಸ್ಸಾಗಿ ಬರಲಿ ಅಷ್ಟೇ. ಕ್ಲೀನ್ನೆಸ್ಸಾಗಿ ಬಂದು ನೀಟಾಗಿ ಮೇಂಟೆನೆನ್ಸ್ ಮಾಡಿ ರಿಟರ್ನ್ ಹೋಗಲಿ ಅಷ್ಟೇ. ಬಟ್ ಗಲೀಜು ಮಾಡ್ಕೊಂಡು ಹೋಗೋದು ಬೇಡ ಅಷ್ಟೇ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.